ತಿರುಪತಿ ಕ್ಷೇತ್ರದಲ್ಲಿ ಘನಘೋರ ಅಪಚಾರ. ಹಿಂದೂ ದೇಗುಲ ರಕ್ಷಣೆಗೆ ಸಿದ್ಧವಾಗುತ್ತಾ ಸಮಿತಿ. ತಿರುಮಲ ತಿರುಪತಿಯ ಪ್ರಸಾದದ ಲಡ್ಡುವಿನಲ್ಲಿ ಮೀನಿನ ಎಣ್ಣೆ, ಹಂದಿಯ ಕೊಬ್ಬು ಮತ್ತು ಗೋಮಾಂಸದ ಕೊಬ್ಬು ಪತ್ತೆಯಾಗಿದೆ. ಪ್ರಯೋಗಾಲಯದ ವರದಿ ಬಳಿಕ ಖುದ್ದು ಟಿಟಿಡಿಯೇ ಸತ್ಯ ಅಂತ ಒಪ್ಪಿಕೊಂಡಿದೆ. ಅದರಲ್ಲೂ ಹಿಂದಿನ ಜಗನ್ ಸರ್ಕಾರದ ನಡೆ ವಿರುದ್ಧ ಸಿಎಂ ನಾಯ್ಡು ಸಮರ ಸಾರಿದ್ದಾರೆ. ಇದೀಗ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಹೊಸ ಬೇಡಿಕೆ ಇಟ್ಟಿದ್ದಾರೆ. ಭಾರತದಾದ್ಯಂತ ದೇವಾಲಯಗಳಿಗೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆ ಪರಿಶೀಲಿಸಬೇಕು. ಅದಕ್ಕಾಗಿ ರಾಷ್ಟ್ರೀಯ ಮಟ್ಟದ ಸನಾತನ ಧರ್ಮ ರಕ್ಷಣಾ ಮಂಡಳಿಯನ್ನ ಸ್ಥಾಪಿಸುವ ಸಮಯ ಬಂದಿದೆ ಎಂದು ಡಿಸಿಎಂ ಪವನ್ ಕಲ್ಯಾಣ್ ಆಗ್ರಹಿಸಿದ್ದಾರೆ. I think we have to, because when governments and boards are not acting well, there should be some other monitoring mechanism in India, in Bharat. It should be Sanatana Dharma Parirakshana Board is the order of the day. It is very essential. That's what I feel. ಸನಾತನ ಧರ್ಮಕ್ಕೆ ಯಾವುದೇ ರೂಪದಲ್ಲಿ ಸಮಸ್ಯೆಗಳು ಬಂದ್ರೆ ಅವುಗಳನ್ನ ನಾವೆಲ್ಲ ಒಟ್ಟಾಗಿ ಪರಿಹರಿಸಬೇಕಿದೆ ಅಂತ ಪವನ್ ಕಲ್ಯಾಣ್ ಆಗ್ರಹಿಸಿದ್ದಾರೆ. ಡಿಸಿಎಂ ಮಾಡಿರುವ ಪೋಸ್ಟ್ ವೈರಲ್ ಆಗುತ್ತಿದ್ದು ಸಾಕಷ್ಟು ಜನರು ಬೆಂಬಲಿಸುತ್ತಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಒಂದು ದೇಗುಲಗಳ ಟ್ರಸ್ಟ್ ಆಗಬೇಕು ಅಂತೇಳಿ ಒಂದು ಹೇಳಿದ್ದಾರೆ. ನೋಡಿ, ಒಂದು ಪ್ರಶ್ನೆ ಕೇಳ್ತೀನಿ, ಪ್ರಶ್ನೆ ಹೇಳ್ಬಿಡ್ತೀನಿ ನಾನು ನಿಮಗೆ. ಮೊದಲಿಗೆ ಭಾರತದಲ್ಲಿ ಬ್ರಿಟಿಷರು ಭಾರತವನ್ನು ಆಳಿದ್ರು. ಎಷ್ಟೆಷ್ಟೋ ಚರ್ಚ್ಗಳಿಗೆ ಲಕ್ಷಗಟ್ಟಲೆ ಎಕರೆ ಜಾಗವನ್ನು ಕೊಟ್ಟಿದ್ದಾರೆ ಅಲ್ವಾ? ನಿಮ್ಮ ಅಕ್ಕಪಕ್ಕದ ನೋಡಿ ಬೇಕಿದ್ರೆ. ಅದರ ಒಂದೇ ಒಂದು ಇಂಚು, ಒಂದು ಸ್ಕ್ವೇರ್ ಫೀಟನ್ನು ಸರ್ಕಾರದ ಶಾಲೆಗಳಿಗೆ, ಸರ್ಕಾರದ ಆಸ್ಪತ್ರೆಗಳಿಗೆ, ಸರ್ಕಾರದ ಬಾವಿ ತೋಡೋದಕ್ಕೆ, ಸರ್ಕಾರದ ಶಾಲೆ ಮಾಡಲಿಕ್ಕೆ ಬಳಸಿದ ಉದಾಹರಣೆ ಇದ್ದರೆ ಕೊಡಿ. ಓಕೆ, ವಕ್ಫ್ ಜಾಗ, ನರಸಿಂಹರಾವ್ ಅವಧಿಯಲ್ಲಿ ಅದನ್ನು ಮತ್ತು ಏನು ಅಂತಂದರೆ ನೀವು ಹೇಳಿದ್ದೆಲ್ಲ ನಿಮಗೆ ಅನ್ನೋ ರೀತಿಯೆಲ್ಲ ಆಯಿತು. ಮೊನ್ನೆ ಒಬ್ಬರು ಹೇಳಿದರು ಕರ್ನಾಟಕದ ವಿಧಾನಸೌಧ ವಕ್ಫ್ ಜಾಗ ಅಂತ. ಆಮೇಲೆ ಡೆಲ್ಲಿಯಲ್ಲಿ ಹೇಳಿದರು ಮುಖೇಶ್ ಅಂಬಾನಿ ಇರುವಂಥ ಜಾಗ ವಕ್ಫ್ ಜಾಗ ಅಂತೇಳಿ ಹೇಳಿದ್ರು ತಾನೆ. ಭಾರತದಲ್ಲಿ ಬಹುಸಂಖ್ಯಾತರು ಹಿಂದೂಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಪದೇ ಹೇಳ್ತಾ ಇರ್ತೀನಿ, 1947ರಲ್ಲಿ ಭಾರತ ವಿಭಜನೆಯಾಗಿದ್ದು ಪಾರ್ಟಿ ರೀತಿಯಾಗಿರಲ್ಲ. ನೀನು ಕಾಂಗ್ರೆಸ್, ನೀನು BJP ಅಂತ ಆಗಿದ್ದಲ್ಲ, ನೀನು ಮುಸ್ಲಿಂ ಲೀಗ್, ನೀನು ಹಿಂದೂ ಮಹಾಸಭಾ ಅಂತ ಆಗಿದ್ದಲ್ಲ. ಮುಸ್ಲಿಂ ರಾಷ್ಟ್ರ, ಹಿಂದೂ ರಾಷ್ಟ್ರ ಅಂತ ಆಗಿದ್ದು. ಹೌದೋ ಅಲ್ಲೋ? ಧರ್ಮಾಧಾರಿತವಾಗಿದ್ದೆ. ಹೌದೋ ಅಲ್ಲೋ? ಹೌದು. ಧರ್ಮಾಧಾರಿತವಾಗಿ ಮುಸ್ಲಿಂ ರಾಷ್ಟ್ರ ಅದು ಅಂತಾದರೆ ಇದು ಹಿಂದೂ ರಾಷ್ಟ್ರ ಅಲ್ವಾ? ಹಿಂದೂಗಳೇನು ಮಾಡಿದ್ರು? ಇಲ್ಲ, ನೀವಿಲ್ಲಿ ಇದ್ದವ್ರು ಇರ್ಬೋದು, ಜಾತ್ಯತೀತ ರಾಷ್ಟ್ರ ಅಂತ ಆಗ್ಬಿಡ್ತು. ಓಕೆ, ಈಗಲೂ ಕೂಡ ಮಸೀದಿಗಳಿಗೆ, ವಕ್ಫ್ಗಳಿಗೆ ಆ್ಯಂಡ್ ಚರ್ಚ್ಗಳಿಗೆ ಜಾಗ ಕೊಡಲಾಗುತ್ತೆ. ದೇವಸ್ಥಾನಕ್ಕೆ ಜಾಗ ಕೊಟ್ಟದ್ದಿಲ್ಲ. ದೇವಸ್ಥಾನದಲ್ಲಿ ಇದ್ದ ಜಾಗವನ್ನು ಕಬಳಿಸ್ಕೊಳ್ತಾರೆ. ದೇವಸ್ಥಾನದ ಜಾಗದಲ್ಲಿ ಶಾಲೆ ಕಟ್ಟಲಾಗತ್ತೆ. ಕಟ್ತಾರಾ ಇಲ್ವೋ? ಬಾವಿ ತೋಡ್ತಾರೆ ಇಲ್ವೋ? ಸರ್ಕಾರಿ ಆಸ್ಪತ್ರೆ ಕಟ್ತಾರೆ ಇಲ್ವೋ? ಹೇಳಿದಾಗ ಏನು ಹೇಳ್ತಾರೆ ನೋಡ್ರಿ, ಅದು ದೇಶಕ್ಕೆ ಅಲ್ವಾ? ಅದು ಹಿಂದೂಗಳ ದೇವಸ್ಥಾನದ ಜಾಗ ಮಾತ್ರನಾ? ಎಲ್ಲರದು ಆಗಬೇಕಲ್ವಾ? ನಾಳೆ ವಕ್ಫ್ ಜಾಗದಲ್ಲಿ ಆಗತ್ತಾ? ಕಟ್ತೀರಾ? ದೇಶಕ್ಕೆ ಅಲ್ವೋ? ಯಾಕೆ? ಭಾರತದಲ್ಲಿ ಹಿಂದೂಗಳೇ ಬಹುಸಂಖ್ಯಾತರು ಅಲ್ವಾ? ಆದರೆ ಹಿಂದೂ ದೇಗುಲಗಳಿಗೆ ರಕ್ಷಣೆ ಇಲ್ಲ. ಅಭಿವೃದ್ಧಿ ಕೆಲಸಗಳಿಗೆ ದೇಗುಲ ಭೂಮಿ ಬಳಸ್ಕೊಳ್ತಾರೆ, ಗ್ರೌಂಡ್ ಮಾಡ್ತಾರೆ. ನಮ್ಮ ಊರಲ್ಲಿ ಐಲಾ ದುರ್ಗಾಪರಮೇಶ್ವರಿ ದೇವಸ್ಥಾನ ಅಂತಿದೆ. ಐಲಾ ದುರ್ಗಾಪರಮೇಶ್ವರಿ, ಅಲ್ಲಿ ಐಲಾ ಮೈದಾನ್ ಅಂತೇಳಿ ಭಾಳ ದೊಡ್ಡ ಜಾಗ ಇತ್ತು. ಐಲಾ ಮೈದಾನ್ ಏನು ಯಕ್ಷಗಾನ ಮತ್ತೊಂದು ಎಲ್ಲೋ ಆಗ್ತಾಯಿತ್ತು. ಹಲವಾರು ಎಕರೆ ಜಾಗ, ಅದು ದೇವಸ್ಥಾನಕ್ಕೆ ಸೇರಿದಂಥ ಜಾಗ. ಐಲಾ ದುರ್ಗಾಪರಮೇಶ್ವರಿ ಆ ಜಾಗದಲ್ಲಿ ಪಂಚಾಯತ್ತು, ಇತರ ಪಂಚಾಯತ್ ಆಫೀಸು, ಇತರ ಸರ್ಕಾರಿ ಆಫೀಸು, ಶಾಲೆ, ಮತ್ತೊಂದು ಮಗದೊಂದು ಎಲ್ಲ ಆಯಿತು. ಪ್ರಶ್ನೆ ಮಾಡುವಾಗ ಆ ಜಾಗ ಭಾರತದ್ದೇ ಅಲ್ವಾ, ಅಂದರೆ ಸರ್ಕಾರಕ್ಕಾಗಿ ಅಲ್ವಾ,
ದೇವಸ್ಥಾನ ಅಂತ ಹೇಳಿದ್ರೆ ಸರ್ಕಾರದ ಸೊತ್ತಲ್ವಾ? ಆ ಥರ. ಓಕೆ, ಹಾಗಿದ್ರೆ ಮಸೀದಿ ಚರ್ಚು ಸರ್ಕಾರದ ಸೊತ್ತಲ್ವಾ? ಆಯ್ತಪ್ಪ, ಮಸೀದಿ ಮತ್ತು ಚರ್ಚ್ ಸರ್ಕಾರದ ಸೊತ್ತು ಅಲ್ಲದೆ ಇರ್ಬೋದು. ಆ ಜಾಗ, ಅಲ್ಲೆಷ್ಟು ಶಾಲೆ ಮಾಡಿದ್ರಿ, ಅಲ್ಲೆಷ್ಟು ಆಸ್ಪತ್ರೆ ಮಾಡಿದ್ರಿ? ಅರೆ, ಧರ್ಮಾಧಾರಿತವಾಗಿ ದೇಶ ವಿಭಜನೆ ಆಯಿತು, ದೇಶವನ್ನು ಬಿಟ್ಟುಕೊಟ್ವಿ, ಹೋಗೋರು ಹೋದ್ರು, ಉಳಿದವರು ಉಳಿದ್ರು. ಹಾಗಾದರೆ ಹಿಂದೂ ಧರ್ಮಕ್ಕೆ ರಕ್ಷಣೆನೇ ಇಲ್ವ? ಹಿಂದೂ ದೇವಸ್ಥಾನಗಳಿಗೆ ರಕ್ಷಣೆನೇ ಇಲ್ವ? ಈಗಲೂ ಕೂಡ ಹಿಂದೂ ದೇವಸ್ಥಾನದ ಜಾಗವನ್ನು ಕಬಳಿಸ್ಕೋತಾರೆ, ಆದರೆ ಪರಧರ್ಮಗಳಿಗೆ ಭೂದಾನ ಮಾಡ್ತಾರೆ. ಭೂದಾನ ಮಾಡಬಾರ್ದು ಅಂತ ನಮ್ಮದೇನು ಆಕ್ಷೇಪಣೆ ಇಲ್ಲ, ಹಿಂದೂಗಳಿಂದ ಕಿತ್ಕೊಳ್ಳೋದಂತೆ, ಉಳಿದವರು ಕೊಡೋದಂತೆ. ನೋಡಿ, ತಮಿಳುನಾಡಿನಲ್ಲಿ ದೇವಸ್ಥಾನದ 47,000 ಎಕರೆ ಭೂಮಿಯನ್ನು ಕಬ್ಜಾ ಮಾಡಿದ್ದೆ ಸರ್ಕಾರ. 84ರಿಂದ 85ರಲ್ಲಿ 5,25,5 ಲಕ್ಷ ಎಕರೆ ದೇಗುಲ ಭೂಮಿ ಇತ್ತು. ಈಗ ಅದು 4.78 ಲಕ್ಷ ಎಕರೆ, 47,000 ಎಕರೆ ಸರ್ಕಾರ ಪಡ್ಕೊಂಡಿದೆ. ಯಾರು ಕೇಳೋನು? ದೇಗುಲಗಳ ನಾಡಿನಲ್ಲೇ ದೇಗುಲಗಳ ಭೂಮಿ ಕಬ್ಜಾ ಆಗುತ್ತೆ. ಆಂಧ್ರದಲ್ಲಿ 1 ಲಕ್ಷ ಎಕರೆ ದೇಗುಲಗಳ ಭೂಮಿ ಅತಿಕ್ರಮಣವಾಗಿದೆ. 1 ಲಕ್ಷ ಎಕರೆ ಭೂಮಿ, ದೇವಸ್ಥಾನದ ಭೂಮಿ. ಅದು ಸರ್ಕಾರದ್ದು. ಚರ್ಚ್ದು ಮಾಡ್ರಿ, ವಕ್ಫ್ದು ಮಾಡಿ, ಅದಿಲ್ವಂತೆ, ಅವ್ರದ್ದು ಮುಟ್ಟೋಂಗಿಲ್ವಂತೆ. ಅರೆ, ಇದು ಯಾವ ಜಾತ್ಯತೀತ ಮಾರ್ರೆ? ಒಳ್ಳೆ ಕಥೆ ಆಯ್ತಲ್ಲ. ತೆಲಂಗಾಣದಲ್ಲಿ 20,124 ಎಕರೆ ಭೂಮಿ ಅತಿಕ್ರಮಣವಾಗಿದೆ. ಒಡಿಶಾದ 6 ದೇಗುಲಗಳ ಜಾಗವನ್ನು ಕೂಡ ಬಿಟ್ಟಿಲ್ಲ. 4,500 ಎಕರೆಗೂ ಹೆಚ್ಚು ಭೂಮಿ ಅತಿಕ್ರಮಣ ಆಗಿದೆ. ಕರ್ನಾಟಕದಲ್ಲಿ ಇಲ್ಲಿ ಮೈಸೂರು ದೇವಸ್ಥಾನದ ಭೂಮಿ, ಚಾಮುಂಡಿ ಭೂಮಿ, ಕರ್ನಾಟಕದಲ್ಲೂ ಸಾವಿರಾರು ಎಕರೆ ದೇಗುಲದ ಭೂಮಿ ಕಬ್ಜಾ ಆಗಿದೆ. 28,000ಕ್ಕೂ ಹೆಚ್ಚು ದೇಗುಲಗಳಿಗೆ ಅನ್ಯಾಯ ಆಗಿದೆ. ಕೊಡಗು ಜಿಲ್ಲೆಯಲ್ಲಿ 287 ಎಕರೆ ಭೂಮಿ ಕಬ್ಜಾ ಆಗಿದೆ. ಆಮೇಲೆ BJP ಅವಧಿಯಲ್ಲೇ ಈ ದೇಗುಲ ಭೂಮಿ ಸರ್ವೆ ನಡೆದಿತ್ತು. ಬೆಂಗಳೂರಿನ ಧರ್ಮರಾಯ ಸ್ವಾಮಿ ದೇಗುಲಕ್ಕೂ ಅನ್ಯಾಯವಾಗಿದೆ, ಗಲಾಟೆ ಆಯ್ತಲ್ಲ. ದೇಗುಲ ಜಾಗದಲ್ಲಿ 229 ಅಕ್ರಮ ಮನೆಗಳ ನಿರ್ಮಾಣ ಆಗಿದೆ, ದೇಗುಲ ಜಾಗದಲ್ಲಿ. ಆಗ BJP ಇದ್ದದ್ದು, BJPಯನ್ನು ನ್ಯಾಯ ಕೊಡಿಸಲಿಲ್ಲ. BJPಯನ್ನು ನ್ಯಾಯ ಕೊಡಿಸ, ಅದಕ್ಕೆ ನಾನು ಹೇಳ್ತಿರೋದು, ಈ ದೇಶ, ಈ ಸಮಾಜ ನಮ್ಮದು. ನೀವು ರಾಜಕೀಯ ನಾಯಕರು ಮಾಡ್ತಾರೆ ಅಂತ ನೀವು ಅವರನ್ನು ತಲೆ ಮೇಲೆ ಎತ್ಕೋಬೇಡಿ, ನಿಮ್ಮ ಜವಾಬ್ದಾರಿ ಅದು. ಯಾವ ಸರ್ಕಾರ ಕೂಡ ಇತ್ತ ಗಮನ ಹರಿಸಿಲ್ಲ. ಹಾಗಾದರೆ ಹಿಂದೂ ದೇವಸ್ಥಾನಗಳ ಭೂಮಿ ರಕ್ಷಣೆಗೊಂದು ಕಾನೂನು ಬೇಡವಾ? ವಕ್ಫಲ್ಲಿ ಇದೆಯಲ್ಲ, ವಕ್ಫಲ್ಲಿ ಎಷ್ಟು ಜಾಗ ಇದೆ ಅಂತ ನಾನು ಹೇಳಿದ್ದೀನಿ. ಯಾವುದಾದ್ರೂ ಒಂದು ಜಾಗವನ್ನು ಅವನು ಹೇಳಿದರೆ ಮುಗಿದೋಯ್ತು, ಅದು ನಮ್ಮದು ಅಂದರೆ ಅವನು ಬಂದು ಹೇಳ್ಬೇಕು, ನಮ್ದಲ್ಲ, ಇವನೇನು ಕೊಡೋಂಗಿಲ್ವಂತೆ ವಕ್ಫ್ನವ. ನಿಂದೆ ಹೆಂಗಪ್ಪ ಹೇಳಪ್ಪ ಅಂತಂದರೆ ಅವನೇನು ಹೇಳಂಗಿಲ್ಲ, ಅದು ನಂದೊಂದು ಹೇಳಿದ್ರೆ ಆಯ್ತು. ಅವನು ತಂದು ಹೇಳಬೇಕಿಲ್ಲ ಇದು ನಿಮ್ದಲ್ಲ ಅಂತ. ಅದಕ್ಕೆ ಅದಕ್ಕೆ ಬದಲಾವಣೆಗಳಾಗ್ತಾ ಇರೋದು. ಆಗಬೇಕಲ್ವಾ? ಆಗಬೇಕು ಅಂತಂದರೆ ಯಾರಿಗೂ ಅನ್ಯಾಯ ಆಗಬಾರ್ದು ಅಂತೇಳಿ, ಮುಸಲ್ಮಾನರಿಗೂ ಅನ್ಯಾಯ ಆಗಬಾರ್ದು, ಕ್ರಿಶ್ಚಿಯನ್ರಿಗೂ ಅನ್ಯಾಯ ಆಗಬಾರ್ದು. ಇದು ಹಿಂದೂಗಳಿಗೆ ನೀವು ಅನ್ಯಾಯ ಮಾಡ್ಕೊಳ್ರಿ, ನಿಮ್ಮ ಹಣೆ ಬರ, ಅವ್ರಿಗಾಗೋಂಗಿಲ್ಲ. ಅರೆ ಕ್ಯಾ ಬಾತೆ ಬೈ. ಆಂಧ್ರ DCM ಪವನ್ ಕಲ್ಯಾಣ್ ಹೇಳ್ತಾ ಇರೋದು ಇದನ್ನೇ. ಅರ್ಥ ಆಯ್ತಾ? ದಟ್ಸ್ ಆಲ್.